ಬಹಿರಂಗವಾಗಿ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಈಗಾಗಲೇ ನಾವು ಬಹಿರಂಗವಾಗಿ ಹೇಳಿಕೊಡೋರು ಹೊರಗೆ ಹಾಕಿದ್ದೀವಿ ಅಂತ ಮಾತಾಡೋರು ಬೇಡಪ್ಪ ಅಂತ ಹೊರಗೆ ಹಾಕಿದ್ದೀವಿ ಅಂದ್ರೆ ನೇರವಾಗಿ ಯತ್ನಾಳ್ ಹೊರಗೆ ಹಾಕಿವಿ ಮತ್ತು ನಿಮ್ಮನ್ನು ಹೊರಗೆ ಹಾಕ್ತೀವಪ್ಪ ಅನ್ನೋದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೂ ಇದು ಬೆಳೀತಾ ಇದೆ. ಅಂದ್ರೆ ಅಲ್ಲಿ ಅದು ಶಿಸ್ತಿಗೆ ಬದ್ಧದಂಥ ಪಕ್ಷ ಅಂತ ಹೇಳಿಕೊಡುವಂಥ ಅಥವಾ ಒಂಥರ ವಿಮರ್ಶೆ ಮಾಡುವಂಥ ಆ ಪಕ್ಷ ಇವತ್ತು ಹೈಕಮಾಂಡ್ನಂತ ಈಗಾಗಲೇ ಹೇಳಿದ ಅದ್ರ ಬಗ್ಗೆ ಚರ್ಚೆ ಬೇಡಪ್ಪ ಬಹಿರಂಗ ಅಂತೀರ ಮತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದೊಡ್ಡ ಸುದ್ದಿ ಬರ್ತಾ ಇದೆ, ಇಲ್ಲ ಸೋಮಣ್ಣ ಆಗ್ತಾರೆ, ಬೊಮ್ಮಾಯಿ ಆಗ್ತಾರೆ, ಇನ್ನೂ ಆಗ್ತಾರೆ ಹಾಗೆ ಮಾಡಿ ಬಿಡ್ಬೇಕಂತ ಅದನ್ನು ಸುಳ್ಳು ಆಗ್ತಾರೋ ಅಂತಲ್ಲ. ಆದರೆ ಇನ್ನೂ ಕೆಲವೊಂದಿಷ್ಟು ವರ್ಕ್ಗಳು ಆಗಬೇಕಾಗಿದೆ. ಅಧ್ಯಕ್ಷ ಸ್ಥಾನದ ಕ್ಲಾರಿಟಿ ಆಗಬೇಕಾಗಿದೆ, ಜಿಲ್ಲಾ ಅಧ್ಯಕ್ಷ ಸ್ಥಾನದ ಕ್ಲಾರಿಟಿ ಆಗಬೇಕಾಗಿದೆ. ಆ ನಂತರ ಇದು ಆಗ್ತದೆ ಅಂತ ಮಾತು ಜನ ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಕುರ್ಚಿ ಅಂದರೆ ಅಧ್ಯಕ್ಷಗಿರಿ ಕುರ್ಚಿ ಮಾತ್ರ ಬಿ ಜೆ ಪಿಯಲ್ಲಿ ಭಾಳಷ್ಟು ಗದ್ದಲವನ್ನು ಉಂಟು ಮಾಡ್ಲಿಕ್ಕತ್ತದ. ಜೊತೆಗೆ ಅವರವ್ರೊಳಗೆ ತಿಕ್ಕಾಟವನ್ನು ಹೆಚ್ಚು ಮಾಡಿಸ್ಲಿಕ್ಕತ್ತದಂತ್ರಿ. ಯಾಕಂದರೆ ವಿಜಯೇಂದ್ರ ಅವರನ್ನು ಮಾಡಿದರೆ ನಿಶ್ಚಿತವಾಗಿಯೂ ವಿ ಸೋಮಣ್ಣ ಮತ್ತು ಜೊತೆಗೆ ಬೊಮ್ಮಾಯಿ ಅವರು ಒಪ್ಪಿಗೆ ಇಲ್ಲ ಅಂತ ನಡೆಯಿಂದ ಗೊತ್ತಾಗ್ತದೆ. ಬಟ್ ಅವರು ಓಪನ್ ಆಗಿ ಮಾತಾಡ್ತಾರೆ, ಇಲ್ಲ ನಮಗೆ ವಿರೋಧಿಲ್ಲ ಹಾಗೆ ಹೀಗೆ ಅಂತೇಳಿ. ಬಟ್ ಫ್ಯಾಕ್ಟ್ ಮಾತ್ರ ಹಿಂಗದ. ಇದಕ್ಕೆ ವಿ ಸೋಮಣ್ಣ ಅವರು ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ವಿಜೇಂದ್ರ ಅವರಂತೂ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಜಾಣ್ಮೆಯ ಮೌನವನ್ನು ವಹಿಸ್ತಾ ಇದ್ದಾರೆ. ಯಾಕೆ